ರಂಗಸ್ಥಳ ಪ್ರಸ್ತುತಪಡಿಸುವಂತಹ ಮಕ್ಕಳ ನಾಟಕ ಕುಪ್ಪಾರಳ್ಳಿ ತಿಪ್ಪರಾಯ. ನಾಟಕ ರೂಪಾಂತರ ಸತ್ಯನಾರಾಯಣ ಕೊಡೇರಿ ಮತ್ತು ತ್ರಿವಿಕ್ರಮ್ ರಾವ್. ನಾಟಕ ನಿರ್ದೇಶನ ಸತ್ಯನಾರಾಯಣ ಕೊಡೇರಿ. ಬೆಳಕಿನ ವಿನ್ಯಾಸದಲ್ಲಿ ಜಯಶೇಖರ್ ಮಡಪಳ್ಳಿ. ಸಂಗೀತದಲ್ಲಿ ಚಂದ್ರ ಬಂಕೇಶ್ವರ್ ಮತ್ತು ತಂಡ. ಮುಖವರ್ಣಿಕೆಯಲ್ಲಿ ತ್ರಿವಿಕ್ರಮ್ ರಾವ್. ಪಟ್ಟಣ
ಮರಗಳೆಲ್ಲ ಇವೆ. ಆದರೆ ಅದನ್ನೆಲ್ಲ ಮುಚ್ಚಿ ದೊಡ್ಡ ದೊಡ್ಡ ಕಟ್ಟಡ ಮಾಡಿದ್ದಾರೆ ತಿಪ್ಪ.
ಐವತ್ತಮೂರು ಐವತ್ತಮೂರು ಕಿತ್ಲೆ 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 ಆರೆಂಜ್ 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 ಐವತ್ತಮೂರು ಐವತ್ತಮೂರು ಮೇಡಮ್ ಮೇಡಮ್ ಆರೆಂಜ್ ಕೊಡ್ಲಾ? ನೋ ಥ್ಯಾಂಕ್ಸ್, ಬೇಡ. ತಗೊಳ್ಳಿ ಮೇಡಮ್. ಬೆಳಗ್ಗೆಯಿಂದ ತಿರ್ಗಾಡಿ 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 ಸುಸ್ತಾಯ್ತು. ಚೆನ್ನಾಗಿದೆ ಮೇಡಮ್. 50ಕ್ಕೆ 3. ನಿಮ್ ಬೇಕಾದ್ರೆ ಒಂದು ಹೆಚ್ಚಿಗೆನೇ ಕೊಡುವ? ಹೇಳಿದ್ರೆ ಅರ್ಥ ಆಗಲ್ವಾ? ಈ ತರ ಫುಟ್ಪಾತ್ ನಲ್ಲಿ ಹಣ್ಣು ತಿನ್ನೋಕೆ ನನ್ಗೆ ಗ್ರಾಚಾರ. ನಮ್ದೇನಿದ್ರು ಹೈ ಲೆವೆಲ್, ಫುಲ್ಲಿ ಪ್ಯಾಕ್, ಮಾಲ್ನಿಂದಲೇ ಬರ್ಬೇಕು. ಆಯ್ತಾಯ್ತು, ಮೊಳನಾದ್ರೂ ತಗೊಳ್ಳಿ, ಮಾರಾದ್ರೂ ತಗೊಳ್ಳಿ. ಅಲ್ಲ, ನಾಲ್ಕು ಕಾಸಾದ್ರೆ ಸಾಕು, ಆಕಾಶಕ್ಕೆ ಏರ್ಬಿಡ್ತಾರೆ. ಕೊನೆಗೆ ಮಣ್ಣಿಗೆ ಬರ್ಬೇಕು. ಆರೆಂಜ್ 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 53 53 ಸೊಪ್ಪಮ್ಮ ಸೊಪ್ಪು, ತಾಜಾ ತಾಜಾ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಹರಿವೆ ಸೊಪ್ಪು, ಪಾಲಕ್ ಸೊಪ್ಪು. ಏನಮ್ಮ ಸೊಪ್ಪು ಕೊಡ್ಲಾ? ಛೇ, ಎಲ್ಲದ್ದು ಇದೆ ಆಯ್ತು. ನನ್ ಟೆನ್ಷನ್ ನನ್ಗೆ. ಆರ್ಟಿಸ್ಟ್ ಇನ್ನೂ ಬಂದಿಲ್ಲ, ಶೋಕ್ ಬೇರೆ ಜನ ಕಾಯ್ತಾ ಇದ್ದಾರೆ. ಅಂಥದ್ರಲ್ಲಿ ಇವ್ರದೊಂದು ಗೋಳು. ತಗೊಳ್ಳಿ ಮೇಡಮ್, ತಾಜಾ ತಾಜಾ ಸೊಪ್ಪು. ಕೊಡ್ಲಾ? ಬೇಡ. ಇಲ್ಲಿ ನೋಡಿ, ನಾನೇ ಬೆಳೆದಿದ್ದು, ಈಗ ತಾನೇ ಕಿತ್ತಂದಿದ್ದೀನಿ. ತಾಜಾ ತಾಜಾ ಸೊಪ್ಪು. ಕೊಡ್ಲಾ? ಬೇಡ ಅಂದ್ರೆ ಅರ್ಥ ಆಗಲ್ವಾ? ಅಲ್ಲ, ನಿಮ್ ಸ್ವಲ್ಪನೂ ಬುದ್ಧಿನೇ ಇಲ್ವಾ? ಇಷ್ಟು ದೊಡ್ಡ ಸಿಟಿನಲ್ಲಿ ಒಂದು ಫೋನ್ ಕಾಲ್ ಮಾಡಿದ್ರೆ ಏನ್ ಬೇಕಾದ್ರೂ ಮನೆ ಬಾಗ್ಲಿಗೆ ಬರುತ್ತೆ. ಅಂಥದ್ರಲ್ಲಿ ನಿಮ್ ಹತ್ರ ಯಾರು ಬರ್ತಾರೆ? ಏನ್ ಸಿಕ್ಕಿದ್ರು ಸೊಪ್ಪು ಸಿಗಲ್ಲ ಮೇಡಮ್, ಅದು ತಾಜಾ ಸೊಪ್ಪು. ಇಲ್ಲಿ ನೋಡಿ, ಕೊಡ್ಲಾ? ಏ ದಡ್ಡಿ, ಒಂದ್ ಫೋನ್ ಕಾಲ್ ಮಾಡಿದ್ರೆ ಪಿಜ್ಜಾ ಬರ್ಗರ್ ಬಿರಿಯಾನಿ ಮನೆಗ್ ಬಾಗ್ಲಿಗೆ ಬರುತ್ತೆ. ಅಂಥದ್ರಲ್ಲಿ ಇನ್ನು ಸೊಪ್ಪು ಸೌದೆ ಯಾರಿಗ್ ಬೇಕು? ಏನ್ ಜನನೋ ಏನೋ, ಫೋನ್ ಮಾಡಿದ್ರೆ ಬರುತ್ತಂತೆ ಬರುತ್ತೆ. ಏನ್ ಬರುತ್ತೋ ಏನೋ, ದೇವ್ರಿಗೆ ಗೊತ್ತು. ಸೊಪ್ಪಮ್ಮ ಸೊಪ್ಪು ಸೊಪ್ಪು, ತಾಜಾ ತಾಜಾ ಸೊಪ್ಪು. ಸೊಪ್ಪಮ್ಮ ಸೊಪ್ಪು, ತಾಜಾ ತಾಜಾ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಹರಿವೆ ಸೊಪ್ಪು, ಪಾಲಕ್ ಸೊಪ್ಪು. ಈ ಹಳ್ಳಿ ಜನಗಳೇ ಇಷ್ಟು, ಸ್ವಲ್ಪನೂ ಡಿಸಿಪ್ಲಿನ್ ಅನ್ನೋದೇ ಇಲ್ಲ. ಹಲೋ, ಹಾ ಹಾ ಹಾ, ನೀವು ಅಲ್ಲೇ ಇರಿ. ನಾನು ಕಾರ್ ತಗೊಂಡು ಈಗಲೇ ಬರ್ತೇನೆ. ಹಾ, ಅಬ್ಬಾ. ದೊಡ್ಡ ದೊಡ್ಡ ಕಟ್ಟಡ ಆಕಾಶಕ್ಕೆ ಏರಿದೆ. ದೊಡ್ಡ ದೊಡ್ಡ ಲೈಟ್ ಕಂಬಗಳು. ಹ, ವಿಮಾನ ಆಕಾಶದಲ್ಲಿ ಹಾರಾಡ್ತಿದೆ. ಹ, ರೈಲ್
ಒಂದ್ ಪ್ಯಾಕ್ ಕೊಡ್ತೀಯಕ್ಕ? ಎಲ್ಲಾದ್ರೂ ಹೋಗಿ ಚಾಕ್ಲೇಟ್ ಬರುತ್ತಾ ನೋಡು. ಲೇಸ್ ಅಂತೆ ಲೇಸು. ಊರು 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 ಬೆಂಗಳೂರು ಮಾಯಾನಗರಿ ಬೆಂಗಳೂರು ಮಾಯಾನಗರಿ ಬೆಂಗಳೂರು. ಚಾಯ್ ಚಾಯ್ ಲಾ ಚಂದ್ರ ಚಾಯ್ 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 ಲಾ ಚಂದ್ರ ಚಾಯ್ ಚಾಯ್
ಕೈಯಲ್ಲಿ ದುಡ್ಡು ಇರಬೇಕು. ಮಗು ಹೇಳು. ತಗೋ, ತಿನ್ನು. ಇಲ್ಲಿ ನಿನಗೆ ಏನೂ ಸಿಗುವುದಿಲ್ಲ. ನಿನ್ನ ಹಳ್ಳಿಗೆ ಹಿಂದಿರುಗು. ಹೋಗು ಮಗು, ಹೋಗು. ಹೋಗು ಮಗು, ನಿನ್ನ ಹಳ್ಳಿಗೆ ಹೋಗು. ಹಣ 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 ಹಣದ ಮದದಲ್ಲಿ ಬದುಕುತ್ತಿರುವ ಈ ಕೆಟ್ಟ ಮನಸ್ಸುಗಳಿಗೆ ಜಗತ್ತಿನ ಕಟ್ಟ ಕಡೆಯ ಮರವನ್ನು ಕಡಿದು ಉರುಳಿಸಿದ ನಂತರ ಜಗತ್ತಿನ ಕಟ್ಟ ಕಡೆಯ ಮೀನನ್ನು ನುಂಗಿದ ನಂತರ ಜಗತ್ತಿನ ಕಟ್ಟ ಕಡೆಯ ನೀರ ಬಿಂದು ಆವಿಯಾದ ನಂತರ ಏ ಮನುಜ, ಆಗ ನಿನಗೆ ಅರ್ಥವಾಗುತ್ತದೆ ಹಣವನ್ನು ನುಂಗಲಿಕ್ಕಾಗದು ಎಂದು.
ಮೇಲೆ ಬಂದಿದ್ಯಾ. ಈಗ ನಮ್ಮ ಹೊಟ್ಟೆ ಬಟ್ಟೆಗೆ ಏನೋ ಗತಿ. ನೀನಾದ್ರೂ ನನ್ನನ್ನು ಸಾಕ್ತೀಯ ಅನ್ಕೊಂಡ್ರೆ ನೀನು ಅಯ್ಯೋ, ಆ ಬೆಂಗಳೂರು ಪೇಟೆಯಿಂದ ಜೀವ ಸಹಿತ ಉಳಿಸ್ಕೊಂಡ್ ಬಂದಿದ್ದಾನೆ ನಮ್ ತಿಪ್ಪ. ಅದಕ್ಕಾದ್ರೂ ಸಂತೋಷ ಪಡೆ ಮುದುಕಿ, ಅದಕ್ಕಾದ್ರೂ ಸಂತೋಷ ಪಡೆ ಮುದುಕಿ. ಈಗ ಕೆಲಸ ಅಂತ ಏನ್ ಮಾಡ್ತೀಯ? ಯಾರ್ ಕೆಲಸ ಕೊಡ್ತಾರೆ ನಿನಗೆ? ಅಜ್ಜಿ ಹಂಗಾರೆ ಒಂದ್ ಐಡಿಯಾ. ಐಡಿ ಪೈಡಿ ಅಂತ ನನ್ನ ಹೊಟ್ಟೆ ಉರ್ಸ್ತೀಯ ಕಣೆ. ಅಜ್ಜಿ ಅಜ್ಜಿ ದೋಸೆ ಮಾಡ್ಕೊಂಡು ಕಾಲ್ ಚಟ್ನಿ ಮಾಡ್ಕೊಂಡು ಹಳ್ಳಿಯಲ್ಲಿ ದೋಸೆ 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 ಅಂತ ವ್ಯಾಪಾರ ಮಾಡಿದ್ರೆ ಹೇಗೆ? ಈ ಹಳ್ಳಿಯಲ್ಲಿ ದೋಸೆ ಗಿಸೆ ಯಾರು ತಿಂತಾರೆ? ಅದು ಸರಿ. ಹಾಗಾದ್ರೆ ಏನ್ ಮಾಡೋದು? ಹಳ್ಳಿ ಬೆಟ್ಟದ ಬಿಟ್ಟಾಗ ಮಾರಮ್ಮನ್ ಗುಡಿ ಐತೆ. ಅದ್ರ ಮಗುಲಲ್ಲಿ ಜೋಕಾಲಿ ಕಟ್ಟ್ಯಾರ. ಆ ಜೋಕಾಲಿ ಆಡಕ್ಕೆ ದೇಶ ವಿದೇಶದಿಂದ ಜನ ಬರ್ತಾರೆ. ಅಲ್ಲಿ ಎಲ್ಲಾ ವ್ಯಾಪಾರ ಮಾಡ್ತಾರೆ. ನಮ್ ತಿಪ್ಪನ ಹೋಗಿ ಅಲ್ಲಿ ವ್ಯಾಪಾರ ಮಾಡಿದ್ರೆ ಹೆಂಗೆ? ಅವನಿಗದೆಲ್ಲ ತಿಳಿಯಕ್ಕಿಲ್ಲ ಮಗ. ಆಹಾಹಾಹಾಹಾ. ನಾಟಿ ಮುದುಕಿ, ನಾಟಿ ಮುದುಕಿ. ತಿಳಿಯಕ್ಕಿಲ್ಲ ಅಂತೆ, ತಿಳಿಯಕ್ಕಿಲ್ಲ. ಆಮೇಲೆ ಎಲ್ಲ ತಿಳಿಯತ್ತೆ. ಹೋಗಜ್ಜಿ, ದೋಸೆ ಮಾಡೋಕೆ ಶುರು ಹಚ್ಕೋ. ದೋಸೆ ಮಾಡಕ್ಕೆ ಶುರು ಹಚ್ಕೋ. ದೋಸೆ 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 ಬಿಸಿ ಬಿಸಿ ದೋಸೆ. ದೋಸೆ 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 ಬಿಸಿ ಬಿಸಿ ದೋಸೆ. ಬೆಣ್ಣೆ ದೋಸೆ ಮಸಾಲೆ ದೋಸೆ ತುಪ್ಪ ದೋಸೆ ಖಾಲಿ ದೋಸೆ. ಬೆಣ್ಣೆ ದೋಸೆ ಮಸಾಲೆ ದೋಸೆ ತುಪ್ಪ ದೋಸೆ ಖಾಲಿ ದೋಸೆ. ದೋಸೆ 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 ಬಿಸಿ ಬಿಸಿ ದೋಸೆ. ದೋಸೆ 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 ಬಿಸಿ ಬಿಸಿ ದೋಸೆ. ಬೆಣ್ಣೆ ದೋಸೆ ಮಸಾಲೆ ದೋಸೆ ತುಪ್ಪ ದೋಸೆ ಖಾಲಿ ದೋಸೆ. ಬೆಣ್ಣೆ ದೋಸೆ ಮಸಾಲೆ ದೋಸೆ ತುಪ್ಪ ದೋಸೆ ಖಾಲಿ ದೋಸೆ. ದೋಸೆ 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 ಬಿಸಿ ಬಿಸಿ ದೋಸೆ. ದೋಸೆ 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 ಬಿಸಿ ಬಿಸಿ ದೋಸೆ. ಬೆಣ್ಣೆ ದೋಸೆ ಮಸಾಲೆ ದೋಸೆ ತುಪ್ಪ ದೋಸೆ ಖಾಲಿ ದೋಸೆ. ಬೆಣ್ಣೆ ದೋಸೆ ಮಸಾಲೆ ದೋಸೆ ತುಪ್ಪ ದೋಸೆ ಖಾಲಿ ದೋಸೆ. ದೋಸೆ 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 ಬಿಸಿ ಬಿಸಿ ದೋಸೆ. ದೋಸೆ 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 ಬಿಸಿ ಬಿಸಿ ದೋಸೆ. ನನ್ ದೋಸೆ ಪೂರ್ತಿ ಖಾಲಿ ಇತ್ತು. ನಿಂದು? ನನ್ ದೋಸೆನು ಪೂರ್ತಿ ಖಾಲಿ ಆಯ್ತು ಕಣೆ. ನಾನು ನನ್ನ ಮನೆ ಉಳಿದ ದೋಸೆನೆಲ್ಲ ಒಡ್ಸಾಡ್ಸಿ ಮಾರಿಬಿಟ್ಟೆ. ಪೂರ್ತಿ ಖಾಲಿ. ನಾನು ಕೂಡ ಹಾಗೆ ಮಾಡಿದೆ. ವಿದೇಶದವರಿಗೆ ಮಾರಿಬಿಟ್ಟೆ. ಪೂರ್ತಿ ಖಾಲಿ. ಯೋ, ಹಾಗೆಲ್ಲ ಮಾಡ್ಬಾರ್ದು ಕಣ್ರೋ. ನಿಮ್ಮ ಬಾಯಿಗೆ ಮಣ್ಣು ಬೀಳ. ನೀನೇ ಸುಮ್ಮನೆ ಕೊಟ್ಕೊಂಡಿದ್ದೆ. ನಿನ್ ದೋಸೆ ಇನ್ನು ಖಾಲಿ ಆಗಿಲ್ವಾ? ನಂದು ಪೂರ್ತಿ ಖಾಲಿ. ದೋಸೆ ಮಾರಾಟ ಮಾಡುವಾಗ ಜೋರಾಗಿ ಕೂಗ್ಬೇಕು. ಹೇಗ್ ಕೂಗೋದು? ದೋಸೆ ದೋಸೆ ದೋಸೆ. ದೋಸೆ ಬೇಕಾ? ದೋಸೆ. ಬೆಣ್ಣೆ ದೋಸೆ. ಮಸಾಲ ದೋಸೆ. ತುಪ್ಪದ ದೋಸೆ. ಖಾಲಿ ದೋಸೆ. ದೋಸೆ ದೋಸೆ ದೋಸೆ. ದೋಸೆ ಬೇಕಾ? ದೋಸೆ. ಹೀಗ್ ಕೂಗಿದ್ರೆ ನಿನ್ನೆ ಮಾಡಿದ ದೋಸೆ, ಮೊನ್ನೆ ಮಾಡಿದ ದೋಸೆ ಎಲ್ಲ ಖಾಲಿ. ಹ, ನಮ್ಮ ಅಜ್ಜಿ ಅಂತ ಹಡ್ಬಿಟ್ಟಿ ವ್ಯಾಪಾರ ಮಾಡ್ಬಾರ್ದು ಅಂದ್ಲು. ಹಾಗಾದ್ರೆ ನಿನ್ ದೋಸೆ ನಾಯಿಗೆ ಹಾಕ್ಬೇಕಾ ಅಷ್ಟೇ? ಹಾ, ನಾಯಿಗೆ ಹಾಕೋದಾ? ಹಾ, ಅದನ್ನೇ ಮಾಡ್ತೀನಿ. ಏನ್ ಬೇಕಾದ್ರೂ ಮಾಡ್ಕೊ. ಇವನ ಹತ್ರ ಮಾತಾಡೋದೇನು? ಇವತ್ತು ದೋಸೆ ಮಾರೋ ಲಕ್ಷಣ ಕಾಣಿಸ್ತಿಲ್ಲ. ಹೋಗೋ ಬಂದ್ರ. ಹೋಗೋ ಬಂದ್ರು. ದೋಸೆ 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 ಬಿಸಿ ಬಿಸಿ ದೋಸೆ. ದೋಸೆ 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 ಬಿಸಿ ಬಿಸಿ ದೋಸೆ. ಬೆಣ್ಣೆ ದೋಸೆ ಮಸಾಲೆ ದೋಸೆ ತುಪ್ಪ ದೋಸೆ ಖಾಲಿ ದೋಸೆ. ಬೆಣ್ಣೆ ದೋಸೆ ಮಸಾಲೆ ದೋಸೆ ತುಪ್ಪ ದೋಸೆ ಖಾಲಿ ದೋಸೆ. ದೋಸೆ ಲಲ್ಲಲ್ಲಲ್ಲ 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 ಲಲ್ಲಲ್ಲಲ್ಲ. ನಾಯಿ ಬಂತು ನಾಯಿ, ನಾಯಿ ಬಂತು ನಾಯಿ, ನಾಯಿ ಬಂತು ನಾಯಿ, ನಾಯಿ ಬಂತು ನಾಯಿ. ಬೂದು ನಾಯಿ ಕೆಂಪು ನಾಯಿ ಬಿಳಿ ನಾಯಿ ಕರಿ ನಾಯಿ. ಬೂದು ನಾಯಿ ಕೆಂಪು ನಾಯಿ ಬಿಳಿ ನಾಯಿ ಕರಿ ನಾಯಿ. ನಾಯಿ ಬಂತು ನಾಯಿ, ನಾಯಿ ಬಂತು ನಾಯಿ. ಗರಗರ ತಿರುಗುವ ಕೆಂಪು ನಾಯಿ, ಗುರುಗುರು ಎನ್ನುವ ಬೂದು ನಾಯಿ, ಕುಯ್ ಕುಯ್ ಎನ್ನುವ ಬಿಳಿ ನಾಯಿ, ಗೋ ಗೋ ಎನ್ನುವ ಕರಿ ನಾಯಿ. ನಾಯಿ ಬಂತು ನಾಯಿ.
ಬಂತು ನಾಯಿ ನಾಯಿ ಬಂತು ನಾಯಿ ನಾಯಿ ಬಂತು ನಾಯಿ ನಾಯಿ ಬಂತು ನಾಯಿ ಬೂದು ನಾಯಿ ಕೆಂಪು ನಾಯಿ ಬಿಳಿ ನಾಯಿ ಕರಿ ನಾಯಿ ಬೂದು ನಾಯಿ ಕೆಂಪು ನಾಯಿ ಬಿಳಿ ನಾಯಿ ಕರಿ ನಾಯಿ ನೀವೆಲ್ಲ ಬಂದ್ಬಿಟ್ರಾ? ಹೌದು ಹೌದು. ನಮ್ಗೆಲ್ಲ ಹಸಿವಾಗ್ತಿದೆ. ಏನಾದ್ರೂ ಕೊಡ್ತೀಯಾ? ಏನಾದ್ರೂ ಕೊಡ್ತೀಯಾ? ನಿನ್ನ ಬುಟ್ಟಿಯಲ್ಲಿ ರೊಟ್ಟಿ ಇದೆ ಅಲ್ಲ, ಅದನ್ನ ನಮ್ಗೆಲ್ಲ ತಿನ್ಲಿಕ್ಕೆ ಕೊಡ್ತೀಯಾ? ನಾವು ನಿನ್ನ ರಕ್ಷಣೆ ಮಾಡ್ತೇವೆ. ನಾವು ನಿನ್ನ ಹಿಂಬಾಲಕರು. ಅಜ್ಜಿ ರೊಟ್ಟಿನ ಮಾರಾಟ ಮಾಡಿ ಬಂದಿದ್ಲು. ನಾನ್ ನಿಮ್ಗೆ ಹೇಗ್ ಕೊಡ್ಲಿ? ನಿಮ್ಮ ಅಜ್ಜಿಗೆ ಹೇಳು, ರೊಟ್ಟಿನ ನಾಯಿ ಕೊಟ್ಟಿದ್ದೀನಂತ. ನಿಮ್ಮ ಅಜ್ಜಿ ಹತ್ರ ಹೇಳ್ ಮತ್ತೆ. ಅವಳು ನಮ್ಗೆಲ್ಲ ರೊಟ್ಟಿ ಕೊಟ್ಟಿದ್ನಂದ್ರೆ ಬೇಡ ಅನ್ನಲ್ಲ. ನಾಯಿ ಬಂತು ನಾಯಿ ನಾಯಿ ಬಂತು ನಾಯಿ ನಾಯಿ ಬಂತು ನಾಯಿ ನಾಯಿ ಬಂತು ನಾಯಿ ಬೂದು ನಾಯಿ ಕೆಂಪು ನಾಯಿ ಬಿಳಿ ನಾಯಿ ಕರಿ ನಾಯಿ ಬೂದು ನಾಯಿ ಕೆಂಪು ನಾಯಿ ಬಿಳಿ ನಾಯಿ ಕರಿ ನಾಯಿ ನಾನ್ ನಿಮ್ಗೆಲ್ಲ ರೊಟ್ಟಿ ಕೊಡ್ತೀನಿ. ಹೌದಾ? ಪೇಟೆಯಲ್ಲಿ ತಿರ್ಗಿ ತಿರ್ಗಿ ಸಾಕಾಯ್ತು. ಯಾರು ನಮ್ಗೆ ಊಟ ಕೊಡ್ಲಿಲ್ಲ. ಎಲ್ಲ ಪೇಟೆ ಜನರು ನಮ್ಮನ್ನ ನೋಡಿ ಬೈದು ಓಡಿಸಿದ್ರು. ಆದ್ರೆ ನೀ ಮಾತ್ರ ಹಳ್ಳಿಯಿಂದ ಬಂದ್ರು ಅವಗೆ ಊಟ ಕೊಟ್ಟು ಪ್ರೀತಿಯಿಂದ ನೋಡಿಕೊಂಡೆ. ಆ ಪೇಟೆ ಮಂದಿಗೆ ಇಲ್ಲದೆ ಇರುವ ದಯೆ ಕರುಣೆ ನಿನಗಿದೆ. ನೀನು ಇದೇ ವ್ಯಾಪಾರ ಮಾಡು, ನೀನು ಶ್ರೀಮಂತನಾಗ್ತೀಯ. ನಿನಗೆ ಕಷ್ಟ ಬಂದಾಗ ನಾವು ಒಂದು ಉಪಕಾರ ಮಾಡುತ್ತೇವೆ. ಹೌದಾ ಹೌದಾ? ನಾಯಿ ಬಂತು ನಾಯಿ ನಾಯಿ ಬಂತು ನಾಯಿ ನಾಯಿ ಬಂತು ನಾಯಿ ನಾಯಿ ಬಂತು ನಾಯಿ ಬೂದು ನಾಯಿ ಕೆಂಪು ನಾಯಿ ಬಿಳಿ ನಾಯಿ ಕರಿ ನಾಯಿ ಬೂದು ನಾಯಿ ಕೆಂಪು ನಾಯಿ ಬಿಳಿ ನಾಯಿ ಕರಿ ನಾಯಿ ತಿಪ್ಪ ಓ ತಿಪ್ಪ ತಿಪ್ಪ ಓ ತಿಪ್ಪ ಹಾ, ಬಂದೆ ಅಜ್ಜಿ. ದೋಸೆ ಮಾರಿ ಬಂದೆ ಏನೋ? ಹಾ, ದೋಸೆನೆಲ್ಲ ಮಾರಿ ಬಂದೆ. ತಗೋ ಹಣನ. ದೋಸೆ ಮಾರಿ ಹಣ ಸಂಪಾದನೆ ಮಾಡ್ಕೊಂಡು ಬಂದೆಯಾ? ಅಯ್ಯೋ ನನ್ನ ಮೊಮ್ಮಗನೇ, ಮಹಾನಗರ ಅಂತ ಹೇಳಿ ನಾನ್ ನಿನ್ನ ಬೆಂಗಳೂರು ಪೇಟೆಗೆ ಕಳಿಸಿಕೊಟ್ಟೆ. ಅಲ್ಲಿನ ಬಣ್ಣ ಬಣ್ಣದ ಮಾತುಗಳನ್ನ ಕೇಳಿದೆ. ಕಾರು, ಬಸ್ಸು, ಟ್ರೈನು, ವಿಮಾನ ಅಂತ ನಾನ್ ನಿನ್ನ ಬೆಂಗಳೂರು ಪೇಟೆಗೆ ಕಳಿಸಿಕೊಟ್ಟೆ. ಅಜ್ಜಿ, ಅಲ್ಲಿ ಐಟಿ ಬಿಟಿ ಅಂತ ದೊಡ್ಡ ದೊಡ್ಡ ಪೆಡಂಭೂತಗಳಿವೆ. ಅವರೆಲ್ಲ ನನ್ನನ್ನ ಮುತ್ತಿಗೆ ಹಾಕಿದ್ರು. ನಾನೇ ನಿನ್ನ ಪಟ್ನ ಪಟ್ನ ಅಂತೇಳಿ ನೀನು ಕಷ್ಟಪಡುವ ಹಾಗೆ ಮಾಡಿದೆ. ತಿಪ್ಪ ತಿಪ್ಪ, ಈ ಹಳ್ಳಿಯೇ ನಮ್ಗೆ ಮನೆ ಇದ್ದ ಹಾಗೆ, ಅದೇ ನಮ್ಗೆ ಸ್ವರ್ಗ. ಇನ್ನು ನಾನು ನಿನ್ನನ್ನ ಈ ಹಳ್ಳಿ ಬಿಟ್ಟು ಎಲ್ಲೂ ಕಳಿಸಲ್ಲ. ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಜ್ಜಿ. ಈ ಹಳ್ಳಿಯೇ ನಮಗೆ ಬದುಕು ಕಲಿಸಿದೆ. ನಾಯಿ ಬಂತು ನಾಯಿ ನಾಯಿ ಬಂತು ನಾಯಿ ನಾಯಿ ಬಂತು ನಾಯಿ ನಾಯಿ ಬಂತು ನಾಯಿ ಬೂದು ನಾಯಿ ಕೆಂಪು ನಾಯಿ ಬಿಳಿ ನಾಯಿ ಕರಿ ನಾಯಿ ಬೂದು ನಾಯಿ ಕೆಂಪು ನಾಯಿ ಬಿಳಿ ನಾಯಿ ಕರಿ ನಾಯಿ ಬಂತು ನಾಯಿ ಹಚ್ಚ ಬಂತು ನಾಯಿ ಹಚ್ಚ ಹಚ್ಚ ಅಜ್ಜಿ ಹಚ್ಚ ಅಜ್ಜಿ ಹೋಗಾಚೆ ಹಚ್ಚ 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 ಅಜ್ಜಿ ನಾಯಿಗೇನು ಮಾಡಬೇಡ. ನಾಯಿ ನನ್ನನ್ನ
ಉಪ್ಪುಂದ, ಅರ್ಥ ಮಣಿಕಲ್ ಉಪ್ಪುಂದ, ಧನ್ಯಕುಂಟ, ಹರಿಶ್ರೀ ಉಪ್ಪುಂದ, ಲಿಖಿತ್ ಉಪ್ಪುಂದ, ಏಕಕ್ಷರ ಉಪ್ಪುಂದ, ಆರ್ಯ ಉಪ್ಪುಂದ, ಪ್ರಣಮ್ಯ ಉಪ್ಪುಂದ, ಚಂದನ ಉಪ್ಪುಂದ, ಯಶಿನ ಉಪ್ಪುಂದ, ನಿಧಿಕಾ ಉಪ್ಪುಂದ, ಧೃತಿ ಉಪ್ಪುಂದ, ಅನಿಶ್ ಉಪ್ಪುಂದ, ತನ್ವಿತ್ ಕೊಡೇರಿ, ತುಳಸಿ ನಂದನವನ, ಬ್ರಂದ ಉಪ್ಪುಂದ, ಹಶ್ಮಿತಾ ಉಪ್ಪುಂದ. ಈ ಮಕ್ಕಳು ಪ್ರದರ್ಶನ ಮಾಡಿದಂತ ನಾಟಕ ಎಷ್ಟರ ಮಟ್ಟಿಗೆ ನಿಮಗೆ ತಲುಪಿದೆಯೋ ಅಥವಾ ಅವರು ಅಭಿನಯ ಎಷ್ಟರ ಮಟ್ಟಿಗೆ ಅದು ನಿಮ್ಮ ಚಪ್ಪಾಳೆ ಅದನ್ನು ನಮಗೆ ಅಭಿನಂದನೆಯನ್ನು ತಿಳಿಸ್ತದೆ ಮತ್ತು ನಟರನ್ನು ಹುರಿದುಂಬಿಸ್ತದೆ. ದಯವಿಟ್ಟು ರಂಗಸ್ಥಳದ ಎಲ್ಲ ಸದಸ್ಯರು ಬರಬೇಕು, ರಂಗಸ್ಥಳದ ಎಲ್ಲ ಸದಸ್ಯರು ವೇದಿಕೆ ಮೇಲೆ ಬರಬೇಕು. ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕೋಶಾಧಿಕಾರಿ ಎಲ್ಲ ಸದಸ್ಯರು ಬರಬೇಕಂತ ಕೇಳಿಕೊಳ್ತೇನೆ. ಹಾಗೆ ಸಂಗೀತಲ್ಲಿ ಚಂದ್ರ ಬಂಕೇಶ್ವರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಡುಗಾರರು ಧನ್ಯತಾ ಶಾನ್ಭಾಗ್ ಭಾಳ ಅದ್ಭುತವಾದಂಥ ಕಂಠದಲ್ಲಿ ಹಾಡಿದ್ದಾರೆ. ಧನ್ಯತಾ ಶಾನ್ಭಾಗ್, ಆಶ್ರಿತಾ ನರಸಿಂಹ, ವಿದಿತಾ ನರಸಿಂಹ, ಬನ್ನಿ ವೇದಿಕೆ ಮೇಲೆ ಬನ್ನಿ. ಹಾಗೆ ರಂಗಸಜ್ಜಿಕೆಯಲ್ಲಿ ನಮ್ಮ ತ್ರಿವಿಕ್ರಮ್ ರಾವ್ ಅವರು ರಂಗಸ್ಥಳದ ಪದಾಧಿಕಾರಿಗಳು ಕೂಡ. ಹಾಗೆ ಬೆಳಕಿನ ವಿನ್ಯಾಸದಲ್ಲಿ ಜಯಶೇಖರ್ ಮಡ್ಪಾಡಿ ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಖುಷಿಯಾದರೂ ಒಂದು ಚಪ್ಪಾಳೆ ತಟ್ಟಿ. ನೀವು ಮಕ್ಕಳಿಗೆ ಅದೇ ಭಾಳ ದೊಡ್ಡ ಪ್ರೋತ್ಸಾಹ ಅಂತ ತಿಳ್ಕೊಳ್ತೇವೆ. ಗಣೇಶ್ ಕಾರಂತರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗಣೇಶ್ ಕಾರಂತರು, ಲಾವಣ್ಯದ ಗಣೇಶ್ ಕಾರಂತರು. ಅವರು ಎಷ್ಟೋ ಶಾಲೆಯಲ್ಲಿ ಮಕ್ಕಳ ನಾಟಕವನ್ನು ನಿರ್ದೇಶನ ಮಾಡಿದವರು. ಮೂಲತಃ ಲಾವಣ್ಯಕ್ಕೆ ಕೂಡ ಮಕ್ಕಳ ನಾಟಕವನ್ನು ನಿರ್ದೇಶನ ಮಾಡಿದವರು. ಗಣೇಶಣ್ಣನ ಬಾಯಲ್ಲೇ ನಾಟಕವನ್ನು ಹೇಗಾಗಿದೆ ಅಂತೇಳಿ ಕೇಳೋಣ. ನಾಟಕ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಎಲ್ಲ ವಿಂಗ್ನಲ್ಲೂ ಕೆಲಸ ಮಾಡಿದ್ದಾರೆ. ಮಕ್ಕಳ ಅಭಿನಯ, ಮುಖ್ಯವಾಗಿ ನಾಯಕಿ ಪಾತ್ರ ನನಗೆ ತುಂಬ ಖುಷಿ ಕೊಡ್ತು. ಮತ್ತು ಮನಸ್ವಿ ಮತ್ತು ಎಲ್ಲ ಮಕ್ಕಳು ಲವಲವಿಕೆಯಿಂದ ಅಭಿನಯ ಮಾಡಿದ್ದಾರೆ. ಸೆಟ್ಟಿಂಗ್ ಕೂಡ ಒಳ್ಳೆಯದಾಗಿದೆ. ಸಂಗೀತ ಕೂಡ ಚೆನ್ನಾಗಿ ಹಾಡಿದ್ದಾರೆ. ಮತ್ತು ಹಿನ್ನೆಲೆ ಮ್ಯೂಸಿಕ್ಕು ಚಂದ್ರ ಬಂಕೇಶ್ವರ್ ಒಳ್ಳೆಯ ರೀತಿಯಲ್ಲಿ ಕೊಟ್ಟಿದ್ದಾರೆ. ಎಲ್ಲ ವಿಂಗ್ನಲ್ಲೂ ಒಳ್ಳೆಯ ಇದು ಉಂಟಾಗಿದೆ ಅಂತ ನಾನು ಹೇಳ್ತೇನೆ. ತುಂಬ ಖುಷಿ ಕೊಟ್ಟಿದೆ ನಾಟಕ. ಮತ್ತು ನಾಟಕದ ಥೀಮ್ ತುಂಬ ಖುಷಿಯಾಗಿದೆ. ಧನ್ಯವಾದಗಳು. ಇದೇ ಥರ ಪ್ರತಿ ವರ್ಷ ಮಾಡಿ ಮಕ್ಕಳದ್ದೇನಾದ್ರು ಸಣ್ಣ ಪುಟ್ಟ ತಪ್ಪು, ಯಾಕಂದರೆ ನಿರ್ದೇಶಕರಿಗೆ ಗೊತ್ತಾಗ್ತದೆ ಕಷ್ಟ. 30-40 ಜನರಲ್ಲಿ ಎಲ್ಲರೂ ಪ್ರತಿಭಾವಂತರ ಇರೋದಿಲ್ಲ. ಎಲ್ಲರಿಗೂ ಅಂತ ಗೊತ್ತು, ಪೇರೆಂಟ್ಸಿಗೆ ತನ್ನ ಮಕ್ಕಳು ಮಾತು ಬೇಕು, ಆದರೆ ನಿರ್ದೇಶಕರಿಗೆ ಗೊತ್ತಿರ್ತದೆ ಅವ್ರದ್ದು ಎಷ್ಟು ಡ್ರಾಬ್ಯಾಕ್ಸ್ ಅದು ಇದು ಅಂತ. ಅದಕ್ಕೋಸ್ಕರ ಎಲ್ಲ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಧನ್ಯವಾದಗಳು, ಶುಭಾರಯ. ಪ್ರಮಾಣ ಪತ್ರವನ್ನು ಗಣೇಶ್ ಕಾರಂತರು ದಯವಿಟ್ಟು ವಿತರಿಸಬೇಕಂತ ಕೇಳಿಕೊಳ್ತೇವೆ. ಎಲ್ಲ ಮಕ್ಕಳಿಗೂ ಪ್ರಮಾಣ ಪತ್ರವನ್ನು. ಅದ್ಭುತವಾದಂಥ ಸಂಗೀತವನ್ನು ನಿರ್ದೇಶನ ಮಾಡಿದ್ದಾರೆ ಚಂದ್ರ ಬಂಕೇಶ್ವರ್ ಮತ್ತು ಹಾಡುಗಾರರು ತುಂಬಾ ಚಂದ ಮಾಡಿದ್ದಾರೆ. ಹಾಗೆ ಬೆಳಕಿನ ವಿನ್ಯಾಸ ಕೂಡ ಜಯಶೇಖರ್ ಮಡ್ಪಾಡಿ ಅವರು ಬಹಳ ಚಂದ ಅದನ್ನ ನಿರ್ವಹಣೆ ಮಾಡಿದ್ದಾರೆ. ಎಲ್ಲ ನಾಟಕ ಅಭಿನಯ ಮಾಡಿದ ಮಕ್ಕಳಿಗೆ ಹಾಗೂ ಈ ರಂಗ ತರಬೇತಿ ನೀಡಿದ ಸತಿನಾ ಕೊಡೇರಿ, ತ್ರಿವಿಕ್ರಮ
ಇವರಿಗೆ ನಾನು ನಮ್ಮ ರಂಗಸ್ಥಳದ ಪರವಾಗಿ ಅನಂತ ಧನ್ಯವಾದ ಕೊಡಿಸ್ತೇನೆ. ಯಾಕಂದರೆ ನನಗೊಂದು ರಂಗ ತರಬೇತಿ ಮಾಡಬೇಕಂತ ಗಣೇಶ ಮತ್ತು ತ್ರಿವಿಕ್ರಮ್ ನಮ್ಮ ಮನಸ್ಸಲ್ಲಿ ಹುಡ್ತು. ಕೂಡಲೇ ನಾನು ಸತ್ಯನಾರಾಯಣರಿಗೆ ಫೋನ್ ಮಾಡಿದೆ. ಸರ್, ಈ ಸರಿ ಒಂದು ರಂಗ ತರಬೇತಿ ಮಾಡಿಕೊಡಬೇಕು ಎಂದು ಹೇಳಿಕೊಂಡಾಗ ತುಂಬುರದೆಂದು ಒಪ್ಪಿದ್ದಾರೆ. ಅವರು ಏನು ಚಕ್ಕರ ಶಬ್ದ ಹೇಳಲಿಲ್ಲ. 14ನೇ ತಾರೀಕು ಉದ್ಘಾಟನೆ ಮಾಡಿಕೊಂಡು ಇವತ್ತಿನವರೆಗೂ ನಿರಂತರವಾಗಿ ನನ್ನ ಜೊತೆಗಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ತುಂಬುರದ ಅಭಿನಂದನೆ ಸಲ್ಲಿಸ್ತೇನೆ. ಅವರಿಗೆ ದುರ್ಗಾ ಪರಮೇಶ್ವರಿ, ನಮ್ಮ ಗ್ರಾಮ ದೇವತೆ ಆದ ದುರ್ಗಾ ಪರಮೇಶ್ವರಿ ಈ ತಂಡವನ್ನು ರಾಷ್ಟ್ರೀಯ ಮಟ್ಟದವರೆಗೆ ಕೊಂಡು ಹೋಗುವ ಭಾಗ್ಯ ಕರುಣಿಸಲಿ ಅಂತ ಹಾರೈಸ್ತೇವೆ. ಅದೇ ರೀತಿ ಅವರ ಜೊತೆಗಿದ್ದ ಎಲ್ಲ ಹಾಡುಗಾರರು, ಮುದ್ದು ಮಕ್ಕಳು, ಇವರಿಗೂ ಸಹ ನಮ್ಮ ದುರ್ಗಾ ಪರಮೇಶ್ವರಿ ನಿಮಗೆ ಆರೋಗ್ಯ, ಮನಶಾಂತಿ, ಆ ಮಕ್ಕಳಿಗೆ ವಿದ್ಯೆ ಇದೆಲ್ಲ ಕರುಣಿಸಲಿ. ಈ ನಾಟಕ ಒಳ್ಳೆ ರೀತಿ ಮೂಡಿ ಬಂದಿದೆ. ನನಗೆ 72 ಆಗಿ 73 ಆಯ್ತು. ಆದರೂ ಸಹ ಅದೊಂದು ಏನು ನಂದು ಹಾಬಿ ಅಂತ. ಹೀಗೆ ಆ ಎಲ್ಲ ಈ ತಂಡದಲ್ಲಿ ಸಹಕರಿಸಿದ ಲೈಟಿಗೂ, ಹಿಮ್ಮೇಳದವರಿಗೂ, ಸಂಗೀತಗಾರರಿಗೂ ಎಲ್ಲರಿಗೂ ತುಂಬು ಹೃದಯದ ಕೃತಜ್ಞತೆಯನ್ನು ನಾನು ಸಂಘದ ಅಧ್ಯಕ್ಷನಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ನನ್ನ ಜೊತೆಗೆ ಬೆನ್ನೆಲುಬಾಗಿದಂಥ ಎಲ್ಲ ರಂಗಸ್ಥಳದ ಸದಸ್ಯರಿಗೂ ಸಹ ನಾನು ಅಧ್ಯಕ್ಷನಲ್ಲಿ ಧನ್ಯವಾದ ಮಾಡಿಸ್ತೇನೆ. ಅದೇ ರೀತಿ ತ್ರಿವಿಕ್ರಮ ಬೆಳಿಗ್ಗೆ 9:30 ಬರ್ತಾನೆ, ಸಂಜೆವರೆಗೆ ಇಲ್ಲಿರ್ತಾನೆ. ಅವನ ಸಹಕಾರ ನಾನು ಎಂದಿಗೂ ಮರೆಯುವುದಿಲ್ಲ. ಆ ತ್ರಿವಿಕ್ರಮನಿಗೂ ಸಹ ದೇವರು ಆರೋಗ್ಯ ಕೊಡಲಿ, ಇದೇ ರೀತಿ ಅವನ ರಂಗ ಚಟುವಟಿಕೆ ನಡೆಯಲಿ ಎಂದು ಹಾರೈಸಿ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದ.